ಮೇಲೆ ಯಾರೇ ಜನಿಸಿದರೂ ಅವರಿಗೆ ಒಂದಲ್ಲ ಒಂದು ದಿನ ಸಾವೆನ್ನುವುದು ಖಚಿತ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಪಾಠವೆಂದರೆ ಸಾವು ಬದುಕಿನ ಅನಿವಾರ್ಯ ಭಾಗವಾಗಿದ್ದು ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಸಾವಿನ ನಂತರ ಜನರು ತಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಂತಿಮ ವಿಧಿಗಳನ್ನು ಮಾಡುತ್ತಾರೆ. ಹಿಂದೂ ಸಂಪ್ರದಾಯಗಳಲ್ಲಿ ಒಬ್ಬ ವ್ಯಕ್ತಿಯ ಮರಣದ ನಂತರ ವ್ಯಕ್ತಿಯ ಮೃತದೇಹವನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ. ಆದರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಂದೆಯ ಮೃತದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮತ್ತು ಪಿಂಡದಾನ ಮಾಡುವ ಹಕ್ಕನ್ನು ಪುತ್ರರಿಗೆ ನೀಡಲಾಗಿದೆ. ಇದಕ್ಕೆ ಕಾರಣವೇನು? ಒಬ್ಬ ವ್ಯಕ್ತಿಗೆ ಪುತ್ರ ಸಂತಾನವಿಲ್ಲದಿದ್ದರೆ ಆತನ ಚಿತೆಗೆ ಅಗ್ನಿಸ್ಪರ್ಶವನ್ನು ಯಾರು ಮಾಡಬಹುದು? ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡುವ ಹಕ್ಕನ್ನು ಪುತ್ರನಿಗೆ ಮಾತ್ರ ಏಕೆ ನೀಡಲಾಗಿದೆ? ತಂದೆಯ ಚಿತೆಗೆ ಮೊದಲು ಆತನ ಹಿರಿಯ ಮಗನೇ ಅಗ್ನಿಸ್ಪರ್ಶ ಮಾಡಬೇಕೆಂದು ಹೇಳಲಾಗಿದೆ. ಇದರ ಹಿಂದಿರುವ ಮುಖ್ಯ ಕಾರಣವೆಂದರೆ ಪುತ್ರ ಎನ್ನುವ ಪದವು 2 ಅಕ್ಷರಗಳಿಂದ ಮಾಡಲ್ಪಟ್ಟಿದೆ. ಪುತ್ರ ಎನ್ನುವ ಪದದಲ್ಲಿ ಪು ಎಂದರೆ ನರಕ ಎಂದರ್ಥ. 2ನೇ ಅಕ್ಷರವಾದ ತ್ರ ಎಂಬುದು ಉಸಿರು ಎನ್ನುವ ಅರ್ಥವನ್ನು ನೀಡುತ್ತದೆ. ಅಂದರೆ ಪು ಎಂಬ ನರಕದಿಂದ ಪಾರು ಮಾಡುವ ಅಥವಾ ರಕ್ಷಿಸುವವನನ್ನು ಮಗ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಗನ ಕೈಯಿಂದ ಅಂತ್ಯಕ್ರಿಯೆಯ ಸಮಯದಲ್ಲಿ ಆತನಿಂದ ಅಗ್ನಿಸ್ಪರ್ಶವನ್ನು ಮಾಡಿಸುವುದರಿಂದ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವನು ನರಕವನ್ನು ಸೇರುವ ಅಥವಾ ನರಕಯಾತನೆ ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ. ನರಕದಿಂದ ಹೊರಬಂದ ನಂತರ ಅವನು ಮೋಕ್ಷವನ್ನು ಅಥವಾ ಸ್ವರ್ಗವನ್ನು ಪಡೆಯುತ್ತಾನೆ. ಆದ್ದರಿಂದ ಹಿಂದೂ ಸಂಪ್ರದಾಯಗಳಲ್ಲಿ ತಂದೆಯ ಮರಣದ ನಂತರವೇ ಮಗನಿಗೆ ಅಂತ್ಯಕ್ರಿಯೆಗೆ ಅಗ್ನಿಸ್ಪರ್ಶ ಮಾಡುವ ಹಕ್ಕನ್ನು ನೀಡಲಾಗಿದೆ. ಈ ಕಾರಣಕ್ಕಾಗಿ ಇಂದಿಗೂ ಅದನ್ನು ಅನುಸರಿಸಿಕೊಂಡು ಬರಲಾಗುತ್ತಿದೆ. ಪುತ್ರ ಸಂತಾನ ಇಲ್ಲದಿದ್ದರೆ ಏನು ಮಾಡಬಹುದು? ಪುತ್ರ ಸಂತಾನವಿರದ ವ್ಯಕ್ತಿಯು ಮರಣ ಹೊಂದಿದರೆ ಆತನ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲವೇ ಎಂದು ನೀವು ಕೇಳಬಹುದು. ಈ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರುವುದು ಸಾಮಾನ್ಯ. ಇದು ನಿಮಗೆಲ್ಲ ಯಾರೇ ಇದರ ಬಗ್ಗೆ ಕೇಳಿದರೂ ಖಂಡಿತ ಈ ಪ್ರಶ್ನೆ ಉದ್ಭವಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿ ಮರಣ ಹೊಂದಿದರೆ ಆ ವ್ಯಕ್ತಿಯ ಮೃತದೇಹವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋದಾಗ ಅಲ್ಲಿಗೆ ಹೋಗಲು ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆನ್ನುವ ಸಂಪ್ರದಾಯವಿದೆ. ಒಬ್ಬ ವ್ಯಕ್ತಿಗೆ ಮಗನಿಲ್ಲದಿದ್ದರೆ ಅವನು ತನ್ನ ಮಗಳ ಕೈಯಿಂದ ಪವಿತ್ರ ಸಂಸ್ಕಾರವನ್ನು ತೆಗೆದುಕೊಳ್ಳಬಹುದು. ಅಂದರೆ ಅವನ ಮಗಳಿಂದಲೇ ಅಂತ್ಯ ಸಂಸ್ಕಾರವನ್ನು ಮಾಡಿಸಬಹುದು. ಇದಕ್ಕೆ ಹಿಂದೂ ಧರ್ಮ ಗ್ರಂಥಗಳಲ್ಲಿಯೂ ಪರಿಹಾರ ನೀಡಲಾಗಿದೆ ಎಂದು ಹೇಳಲಾಗುತ್ತದೆ. ಒಬ್ಬರ ಸ್ವಂತ ಮಗನನ್ನು ಹೊರತುಪಡಿಸಿ ಮಾನಸಪುತ್ರ, ದತ್ತುಪುತ್ರ, ಮಗಳ ಮಗ, ದತ್ತು ಮಗ, ಸಹೋದರನ ಮಗ ಸೇರಿದಂತೆ 12 ವಿಧದ ಪುತ್ರರು ಇದ್ದಾರೆ. ಇವರಲ್ಲಿ ಯಾರಾದರೂ ಅಗ್ನಿಯನ್ನು ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಪಡೆಯಬಹುದು. ತಂದೆಯ ಮರಣಾನಂತರ ಪುತ್ರನಾದವನು ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಪುತ್ರ ತಂದೆಯ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಾಗ ಮಾತ್ರ ಆತನ ಆತ್ಮ ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ, ನರಕದಂತೆ ಸ್ವತಂತ್ರವಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.